शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಸರ್, ಈಗ ಮ್ಯಾಕ್ಸಿಮಮ್ ಜನ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಳ್ತಾರೆ ಸರ್. ಅವ್ರಿಗೆ ಏನು ಗೊತ್ತಾಗುತ್ತೆ ಇದು ಕಳ್ತನ ಮೊಬೈಲ್ ಇದೆ. ಅವ್ರು ತಗೊಳ್ಳೇಬಾರ್ದು ಆ ರೀತಿ. ಅದನ್ನೇ ಸಂಚಾರ ಭಾರತಿ ಈಗ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋಬೇಕಾದ್ರೆ ನೀವು ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ತಗೋತಾ ಇರ್ತೀರಾ. ಮನೆ ಕಟ್ಸಿದ್ದನ್ನ ನೀವು ಯಾರೋ ಒಬ್ರು ಮನೆ ಕಟ್ಸಿರ್ತಾರೆ, ನೀವು ಮನೆ ತಗೋತಿರ್ಬೇಕಾದ್ರೆ ನೀವೆಲ್ಲ ಯಾವ ರೀತಿ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡ್ತೀರಿ, ಆ ಎಚ್ಚರಿಕೆ ನಮಗಿದೆ. ಯಾಕಂದ್ರೆ ಮೋಸ ಹೋಗಬಾರ್ದು ಅಂತಂತೇಳಿ. ಅದೇ ರೀತಿ ನೀವು 2 ವೀಲರು 4 ವೀಲರು ಪರ್ಚೇಸ್ ಮಾಡ್ಬೇಕಾದ್ರೆ ಸೆಕೆಂಡ್ ಹ್ಯಾಂಡು RC ಬುಕ್ ನಿಮ್ಮ ಹೆಸರಿಗೆ ಬರೋ ತನಕನೂ ಕೂಡ ನೀವು ಇದನ್ನ ಮಾಡ್ತೀರಿ. ಮನುಷ್ಯ ಯಾವುದೇ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ವ್ಯಾಲ್ಯೂಯೇಬಲ್ ಅದೇನು ಸಮಸ್ಯೆ ಇಲ್ಲ ಅಂತಂದಾಗ, ವ್ಯಾಲ್ಯೂಯೇಬಲ್ ಇದ್ದಾಗ ಅದನ್ನ 10 ಸಾರಿ ವೆರಿಫೈ ಮಾಡಿ ತಗೋತೀವಿ. ಅದೇ ರೀತಿನೂ ಕೂಡ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋತಿರ್ಬೇಕಾದ್ರೆ ಸಂಚಾರ ಭಾರತಿಯಲ್ಲಿ ನಿಮಗೆ ಇದು CIR ಒಂದೇ ಅಲ್ಲ, ಅದು ಮೊಬೈಲು ಆಲ್ರೆಡಿ ಇನ್ಕ್ಲೂಡಿಂಗ್ ಸಿಮ್ನು ಕೂಡ ಬೇರೆಯವ್ರ ಹೆಸರಲ್ಲಿ ಇದೆಯಾ ಅಥವಾ ನಿಮ್ಮ ಹೆಸರಲ್ಲಿ ಇದೆಯಾ ಅಥವಾ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳು ಆಲ್ರೆಡಿ ಚಲಾವಣೆಯಲ್ಲಿದೆ. ನೀವು ಅನ್ಕೊಂಡಿರ್ತೀರಿ ನಿಮ್ಮ ಹೆಸರಲ್ಲಿ ಒಂದೇ ಸಿಮ್ ಇದೆ, ಅದು ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಅಂತೇಳಿ. ನಿಮ್ದು ಆಧಾರ್ ಕಾರ್ಡು ಅಥವಾ ಬೇರೆ ಯಾವುದೋ ID ಕಾರ್ಡು ಮಿಸ್ಯೂಸ್ ಆಗಿಬಿಟ್ಟು ನಿಮ್ಮ ಹೆಸರಲ್ಲಿ ಇನ್ನೊಂದು ಸಿಮ್ ಯೂಸ್ ಆಗ್ತಾ ಇರ್ಬೋದು. ಅದನ್ನು ಕೂಡ ವೆರಿಫೈ ಮಾಡೋದಕ್ಕೆ ಈ ಸಂಚಾರ್ ಭಾರತ್ ಆ್ಯಪಲ್ಲಿ ಅದು ಆಪ್ಷನ್ ಇದೆ. ಅದೇ ರೀತಿ ನಿಮ್ಮ ಮೊಬೈಲು ಹೊಸದು ಅಥವಾ ಸೆಕೆಂಡ್ ಹ್ಯಾಂಡು ಅಂತ ಚೆಕ್ ಮಾಡೋದಕ್ಕೂ ಕೂಡ ಅದು ಆಪ್ಷನ್ ಇದೆ. ಸೊ ಸಂಚಾರ್ ಭಾರತಿ ಆ್ಯಪ್ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಮೀಡಿಯಾ ಗ್ರೂಪಲ್ಲಿ ಹಾಕ್ತೀನಿ. ಅದ್ರ ಬಗ್ಗೆನೂ ಕೂಡ ತಾವು ಒಂದು ಸ್ವಲ್ಪ ಅವೇರ್ನೆಸ್ಸನ್ನು ಸಾರ್ವಜನಿಕರಿಗೆ ತೊಗೊಂಬನ್ನಿ. ಅಲಾಂಗ್ ವಿತ್ ದಿ CIR ಪೋರ್ಟಲ್ ಅಂಡ್ ಸಂಚಾರ ಭಾರತಿ ಏನು ಪೋರ್ಟಲ್ ಇದೆ, ಅದರಲ್ಲಿ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳಿವೆ, ಮತ್ತು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಹೌದೋ ಇಲ್ಲೋ, ಒರಿಜಿನಲ್ ಹೌದೋ ಅಲ್ಲೋ ವೆರಿಫೈ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ಆ ಆಪ್ಷನನ್ನು ನೀವು ಯೂಸ್ ಮಾಡಿದರೆ, ಸೆಕೆಂಡ್ ಹ್ಯಾಂಡ್ ತೊಗೋಬೇಕಾದ್ರೆ ಇದನ್ನೆಲ್ಲ ನೀವು ವೆರಿಫೈ ಮಾಡಿದರೆ, ಅವ್ನು ಮಾರ್ತಾ ಇರೋನು ಅವನ ಹೆಸರಲ್ಲೇ ಇದೆಯೋ ಇಲ್ಲೋ, ಬೇರೆಯವ್ರ ಹೆಸರಲ್ಲಿ ಇದೆಯೋ, ಅದೇನು ಕಳ್ತನ ಆಗಿದ್ದೋ ಬಿಟ್ಟಿದ್ದೋ ಕೂಡ ಅದರಲ್ಲಿ ಸಂಚಾರ ಭಾರತಿ ಆ್ಯಪಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಐ ವಿಲ್ ಶೇರ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದ ಸಂಚಾರ ಭಾರತಿ ಆ್ಯಪ್ ಇನ್ ಯುವರ್ ವಾಟ್ಸಪ್ ಗ್ರೂಪ್. ಇಲ್ಲಿ ಏನಾಗುತ್ತೆ, ಈ ಮೆಜಾರಿಟಿ ನಮಗೇನು ರಿಕವರಿ ಆಗಿದ್ದಾವೆ, ದೇ ಆರ್ ದ ಇನ್ನೋಸೆಂಟ್ ಪರ್ಸನ್ಸ್. ಸೊ ಅವ್ರ ಉದ್ದೇಶ ಏನು, ಕಳ್ತನ ಮಾಡಿ ಅವರೇ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಕಳ್ಳರಾಗಿರ್ತಾರೆ, ಕಳ್ತನ ಕೇಸಲ್ಲಿ ರಿಕವರಿ ಆಗುತ್ತೆ. ಏನು 340ಕ್ಕಿಂತ ಹೆಚ್ಚು ಮೊಬೈಲ್ ಸಿಕ್ಕಿದ್ದಾವೆ, ದೇ ಹ್ಯಾವ್ ಬಿನ್ ಸೋಲ್ಡ್ ಟು ದ ಥರ್ಡ್ ಪಾರ್ಟಿ ಯೂಸರು, ಅಥವಾ ಕಳೆದಿರೋ ಮೊಬೈಲು ಯಾರು ಅದನ್ನ ಕ್ಲೇಮ್ ಮಾಡದೇ ಇರೋದಂತ ಅವ್ರು ಬಳಕೆ ಮಾಡಿರುವಂಥದ್ದು ಒಂದು. ಸೊ ಇಂಥ ಪ್ರಕರಣಗಳು ಇದ್ದಾವೆ. ದೀಸ್ ಆರ್ ದ ರೂಲ್ಸ್. ಸಂಚಾರ ಭಾರತಿ ಆ ರೀತಿ ಸೆಕೆಂಡ್ ಹ್ಯಾಂಡ್ ಅವರು ತಗೊಂಡ್ ಮಾರ್ತಿರ್ಬೇಕಾದ್ರೆ ಅದನ್ನ ಓನರ್ಶಿಪ್, ಡಾಕ್ಯುಮೆಂಟೇಶನ್ ಯಾರ ಹೆಸರಲ್ಲಿದೆ, ಕೊಡ್ತಾ ಇರುವಂತ ಮೊಬೈಲ್ ಅವನ ಹೆಸರಲ್ಲೇ ಇದೆಯೋ ಇಲ್ವೋ, ಸೊ ದೇ ಹ್ಯಾವ್ ಟು ಎನ್ಶೂರ್ ದಟ್ ದ ಪ್ರಾಪರ್ ಡಾಕ್ಯುಮೆಂಟೇಶನ್ ಆಫ್ ದಟ್ ಮೊಬೈಲ್. ಅವಾಗ ಸೆಕೆಂಡ್ ಹ್ಯಾಂಡ್ ಅವ್ರು ತಗೋಬಹುದು. ಸೆಕೆಂಡ್ ಹ್ಯಾಂಡು ಮಾರ್ಬೇಕಾದ್ರೂ ಕೂಡ ಅದನ್ನ ಅದೇ ರೀತಿನೇ ಓನರ್ಶಿಪ್ ಟ್ರಾನ್ಸ್ಫರ್ಶಿಪ್ನು ಆಗ್ಬೇಕು. ದಿಸ್ ಈಸ್ ದ ಪ್ರೊಸೀಜರ್ ದೇ ಹ್ಯಾವ್ ಟು ಫಾಲೋ. ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಅದು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಐ ಡೋಂಟ್ ಹ್ಯಾವ್ ದಟ್ ಡೇಟಾ. ಐ ಡೋಂಟ್ ಹ್ಯಾವ್ ದಟ್ ಡೇಟಾ ಆಸ್ ಆಫ್ ನೌ. ಈಗ ಸಿಂಬಾಲಿಕ್ ಆಗಿ ಕೆಲವೊಂದಿಷ್ಟು ಜನನ ಕರೆದು ಇಲ್ಲಿ ನಾವು ಅವರಿಗೆ ಮರಳಿಸುವಂತ ಇದನ್ನ ಮಾಡ್ತಾ ಇದೆ. ಉಳಿದಿದ್ದ ಎಲ್ಲ ಮೊಬೈಲ್ಗಳನ್ನ ಅವರವರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅಲ್ಲೇ ಕರೆಸ್ಕೊಂಡು ಅಲ್ಲೇ ಅವರಿಗೆ ವಾಪಸ್ ಕೊಡುವಂತ ಕಾರ್ಯವನ್ನ ಮಾಡ್ತಾರೆ. ಸೊ ಮಹಿಳೆಯರಿದಾರೋ ಪುರುಷರಿದಾರೋ, ಐ ಡೋಂಟ್ ಹ್ಯಾವ್ ದಟ್ ಡೇಟಾ ಅಟ್ ದಿಸ್. ಓಕೆ, ಥ್ಯಾಂಕ್ ಯು.